ಸ್ನೇಹಿತರೆ, ನಾವೆಲ್ಲ ಜಾಬ್ ಸೆಕ್ಯೂರಿಟಿಯನ್ನ ಅಂದ್ರೆ ಉದ್ಯೋಗ ಭದ್ರತೆಯನ್ನ ಕಳ್ಕೊಳ್ತಾ ಇದ್ದೀವಿ. ಹೇಗೆ ಅಂತೀರಾ? ನೋಡಿ, ಈಗ ಎನಾಕ್ಟ್ ಆಗಿರ್ತಕ್ಕಂತ ಹೊಸ ಲೇಬರ್ ಲಾನ ಪ್ರಕಾರ ಎಂಪ್ಲಾಯರ್ಗೆ ಅಂದ್ರೆ ನಿಮ್ಮ ಕಂಪ್ನಿ ಇರ್ಬೋದು ಅಥವಾ ನಿಮ್ಮ ಫ್ಯಾಕ್ಟರಿ ಅವರಿಗೆ ಅನುಕೂಲಕರವಾಗಿ ಲಾನ ಫ್ರೇಮ್ ಮಾಡಲಾಗಿದೆ. ಆದ್ರೆ ಎಂಪ್ಲಾಯಿಗಳಿಗೆ ಫೇವರಬಲ್ ಆಗಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈ ಹಿಂದೆ ಇದ್ದಂತ ಇಂಡಸ್ಟ್ರಿಯಲ್ ಲೇಬರ್ ಆಕ್ಟ್ ನ ಪ್ರಕಾರ ಎಂಪ್ಲಾಯರ್ಗಳು ಅಂದ್ರೆ ನಿಮ್ಮ ಫ್ಯಾಕ್ಟರಿ ಅಥವಾ ನಿಮ್ಮ ಕಂಪ್ನಿಗಳು 100ಕ್ಕಿಂತ ಹೆಚ್ಚಿನ ಎಂಪ್ಲಾಯಿಗಳನ್ನ ಕೆಲಸದಿಂದ ತೆಗಿಬೇಕು ಅಂತ ಇದ್ರೆ ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅವರು ಕೆಲಸದಿಂದ ತೆಗಿಬೇಕಾಗಿತ್ತು. ಆದ್ರೆ ಈಗ ಬಂದಿರತಕ್ಕಂತ ಹೊಸ ಕಾನೂನಿನ ಪ್ರಕಾರ ಎಂಪ್ಲಾಯರ್ಗಳು 300 ಜನಗಳ ತನಕ ಗೌರ್ಮೆಂಟ್ ನ ಪರ್ಮಿಷನ್ ಇಲ್ದಲೇನೆ ಕೆಲಸದಿಂದ ತೆಗಿಬಹುದಾಗಿದೆ. 300ಕ್ಕಿಂತ ಹೆಚ್ಚಿನ ಎಂಪ್ಲಾಯಿಗಳನ್ನ ಕೆಲಸದಿಂದ ತೆಗಿಬೇಕು ಅಂದ್ರೆ ಮಾತ್ರ ಸರ್ಕಾರದಿಂದ ಅವರು ಪ್ರಯರ್ ಅಪ್ರೂವಲ್ ಅಂದ್ರೆ ಸರ್ಕಾರದ ಒಪ್ಪಿಗೆಯನ್ನ ಪಡ್ಕೊಂಡು ಕೆಲಸದಿಂದ ತೆಗಿಬೇಕು. ಇದೇ ತರದ ಹಲವಾರು ಕ್ಲಾಸ್ಗಳು ಹೊಸ ಎನಾಕ್ಟ್ಮೆಂಟ್ ನಲ್ಲಿವೆ. ಹಾಗಾಗಿ ಇದು ಹೆಚ್ಚಿನ ಪಕ್ಷ ಎಂಪ್ಲಾಯರ್ಗೆ ಅನುಕೂಲವಾಗುತ್ತೆ ಹೊರತಾಗಿ ಎಂಪ್ಲಾಯಿಗೆ ಅನುಕೂಲ ಆಗೋದಿಲ್ಲ.